ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಿಂಬಳಕಾಯಿ ಮತ್ತು ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಸಹಾಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಂಬಳಕಾಯಿದು ಹಣ್ಣು ಸಹಿತ ಆಗುತ್ತೆ. ಇದು ತುಂಬಾ ಹುಳಿ ಆಗಿರುವಂಥದ್ದು. ಈ ಬಿಂಬಳಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಿಕೊಳ್ಳಲು ತುಂಬ ಸಹಾಯವಾಗಿರುತ್ತದೆ. ಬಿಂಬಳಕಾಯಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರುವಂಥವರು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಬಿಂಬಳಕಾಯಿ ತುಂಬಾ ಸಹಾಯವಾಗಿರುತ್ತದೆ. ಬಿಂಬಳಕಾಯಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿರುವುದರಿಂದ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಕೆಲವರಿಗೆ ಕೆಮ್ಮು, ನೆಗಡಿ ಪದೇ ಪದೇ ಆಗ್ತಾ ಇರುತ್ತೆ. ಅಂಥವರಿಗೆ ಕೂಡ ಈ ಬಿಂಬಳಕಾಯಿ ತುಂಬಾ ಒಳ್ಳೆಯದು. ನಾವು ಬಳಸುವ ಆಹಾರದಲ್ಲಿ ಬಿಂಬಳಕಾಯಿಯನ್ನು ಬಳಸ್ತಾ ಬಂದರೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ಶೀತ, ಕೆಮ್ಮು, ಕೆಲವು ಇನ್ಫೆಕ್ಷನ್ ಕೂಡ ಎಲ್ಲವುಗಳನ್ನು ಕೂಡ ದೂರ ಇಡುವುದಕ್ಕೆ ಇದು ತುಂಬಾ ಸಹಾಯವಾಗಿರುತ್ತದೆ. ಬಿಂಬಳಕಾಯಿಯಿಂದ ಉಪ್ಪಿನಕಾಯಿ ಸಹಿತ ಮಾಡ್ತಾರೆ. ಬಿಂಬಳಕಾಯಿಯಿಂದ ತುಂಬ ಪ್ರಯೋಜನಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.